ಈ ಕಡೆ ಕೂತಿರೋರು ಆಚೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದರೆ ಆ ಮೂವಿಂಗ್ ಡೈರೆಕ್ಷನ್ ನಾವು ನೋಡಿದಾಗ ಇಷ್ಟ ಆಗುತ್ತೆ. ಒನ್ ವಿ ಆರ್ ಮೂವಿಂಗ್ ಆ ಡೈರೆಕ್ಷನ್ ನೋಡಿದ್ರೆ. ರಿವರ್ಸ್ ಡೈರೆಕ್ಷನಲ್ಲಿ ನಮಗೆ ಬ್ರೈನ್ ಮ್ಯಾಪಿಂಗು ಸ್ವಲ್ಪ ಕರೆಕ್ಟಾಗಿ ಆಗಲ್ಲ. ಎಷ್ಟೋ ಜನ ಟ್ರೈನ್ ಸೀಟ್ ಸಿಕ್ಕಿದ್ರೆ ಆ ಕಡೆ ಕೂತ್ಕೊಳ್ಳಲ್ಲ, ಈ ಕಡೆ ಕೂತ್ಕೋತಾರೆ. ಹಿಂಗೆ ಟ್ರೈನ್ ಹೋಗೋ ಕಡೆ ಈಗ ಕೂತ್ಕೊಳ್ಬೇಕು ಅಂತ ಬರುತ್ತೆ. ಸೊ ಹಾಗೆ ಒಂದು ಸಿಂಪಲ್ ಲಾಜಿಕ್ಕು ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ವಾಸ್ತು ಸತ್ಯನ ಸುಳ್ಳ ಅಂತ. ಒಂದು ಟೂ ವೀಲರಲ್ಲಿ ಹೋದರೆ ನೀವು ಮುಂದೆ ಕೂತ್ಕೊಳ್ಳಿ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮುಂದೆ ಯಾರೋ ಬೈಕ್ ಓಡಿಸಿ ಹಿಂದೆ ಕೂತಿರ್ತಾರೆ, ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹಿಂದೆ ಕೂತ್ಕೊಳ್ಳಿ, ನಿಮ್ಗೆ ಶೇಕ್ ಆಗುತ್ತೆ ಬ್ಯಾಲೆನ್ಸ್. ಹಿಂದೆ ಕೂತ್ಕೊಂಡು ನೋಡಿ, ಅಂದರೆ ಹಿಂದೆ ತಿರುಗಿಸಿ ಉಲ್ಟಾ ಕೂತ್ಕೊಂಡು ನೋಡಿ. ಒಬ್ಬರು ರೈಡ್ ಮಾಡ್ತಾ ಇರ್ತಾರೆ, ನೀವು ಉಲ್ಟಾ ಕೂತ್ಕೊಳ್ಳಿ, ನಿಮ್ಮ ಒಂಥರ ಬ್ಯಾಲೆನ್ಸೇ ತಪ್ಪೋಗುತ್ತೆ. ಸೊ ಬಿಕಾಸ್ ಯು ಆರ್ ನಾಟ್ ಅಲೈನ್ಡ್ ಟು ದಟ್ ಮೂಮೆಂಟ್ ಆಫ್ ದಿ ವೆಹಿಕಲ್. ಬಿಕಾಸ್ ನೀವು ಈ ಡೈರೆಕ್ಷನ್ ಇದೆ, ಬಾಡಿ ಈಸ್ ಇನ್ ದಿಸ್ ಡೈರೆಕ್ಷನ್, ಅದು ಹಿಂದೆಗಡೆ ಪುಲ್ ಆಗ್ತಾ ಇದೆ. ಅಲ್ಲಿ ನಿಮಗೆ ಅವ್ರೇನೋ ತಿರ್ಸಿದ ತಕ್ಷಣ ಏನೋ ಬಿದೋದಂಗೆ ಆಗುತ್ತೆ. ಆದರೆ ಅದೇ ಡೈರೆಕ್ಷನ್ ಕೂತ್ಕೊಂಡ್ರೆ ತಿರ್ಗಿಸಿದಾಗ ಇವ್ರು ವಾಲ್ತೀರ, ಈ ಕಡೆ ತಿರ್ಗಿಸ್ತಾ ಈ ಥರ ವಾಲ್ತೀರ. ವೆರಿ ಸಿಂಪಲ್ ಲಾಜಿಕಲ್ ಆಗಿ ಯೋಚನೆ ಮಾಡಿ. ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಫಾರ್ ವಾಸ್ತು. ಆ ಎನರ್ಜೀಸ್ನ ನಾವು ತೊಗೊಳಕ್ಕೆ ನಾವು ವಾಸ್ತು ಪ್ರಕಾರ ಸಣ್ಣ ಮೊತ್ತ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ. ಜಾತಕದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆನ ಸ್ವಲ್ಪ ತೀರ್ಸೋಕ್ಕಾಗಲ್ಲ, ಯಾಕಂದರೆ ಅದು ಕರ್ಮಫಲದಿಂದ ಬಂದಿರತಕ್ಕಂಥದ್ದು. ಕ್ಷೇತ್ರ ಫಲವನ್ನಾದರೂ ನೀವು ಬಲಯುತ ಮಾಡ್ಬೋದು. ಜಾತಕ ಬಲಕ್ಕಿಂತ ಕ್ಷೇತ್ರ ಬಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕ್ಷೇತ್ರ ಬಲವೇ ವಾಸ್ತುಶಾಸ್ತ್ರ. ಆ ವಾಸ್ತುನ ನಾವು ಸರಿ ಮಾಡಬೇಕು ಅಂತಂದರೆ ಅಲ್ಲಿ 32 ಝೋನ್ಗಳಿದೆ. ನೀವು 30/20 20-30ನೇ ಸೈಟ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಚಿಕ್ಕದು ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಅದೂ ಕೂಡ 32 ಝೋನ್ಸ್ ಆಗುತ್ತೆ. 1/1 ಫೀಟಿಂದ ಹಿಡಿದು ವಾಸ್ತು ಎಫೆಕ್ಟ್ ಆಗೋದು 1/1 ಇಂದ ಹಿಡಿದು 100/100, ಅಂದರೆ ಇದನ್ನು ಮಂಡಲ ಅಂತ ಕರೀತಾರೆ. 9/9 ಮಂಡಲ, 8/8 ಮಂಡಲ, 10/10 ಮಂಡಲ, 12/12 ಮಂಡಲ. ಸೊ ನಾವು ಯಾವ್ಯಾವ ಮಂಡಲದಲ್ಲಿದ್ದೀವಿ ಆ ಮಂಡಲದ ಒಳಗಡೆ ಇರತಕ್ಕಂಥ ಮನೆ ಆಯಾ ಪ್ರಕಾರ ಇರಬೇಕು. ಇನ್ನು ಆಯಾ ಅಂತಾರಲ್ಲ, ಎಷ್ಟು ಆಯಾ ಹಾಕಿದ್ದೀವಿ ಅಂತ. ಆಯಾ ಪ್ರಕಾರ ಇರಬೇಕು ಅಂದರೆ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆಯಾ ಅಂದರೆ ಸೆಂಟ್ರಿಫಿಗಲ್ ಫೋರ್ಸಿಂದ ನಾವಿರೋ ಸಣ್ಣ ಏರಿಯಾದಲ್ಲಿ ಸೆಂಟ್ರಲ್ ಕೂತಿದ್ದೀವಿ. ಭೂಮಿಯಲ್ಲಿ ಸೆಂಟ್ರಲ್ ಇಲ್ಲ, ನಾವು ತೊಗೊಂಡಿರೋ ಜಾಗದಲ್ಲಿ ಒಂದು ಜಾಗ ಸೆಂಟ್ರಲ್ ತೊಗೊಂಡಿದ್ದೀವಿ, ಅದು ಬ್ರಹ್ಮಸ್ಥಾನ ಅಂತೀವಿ. ಆ ಬ್ರಹ್ಮಸ್ಥಾನದಿಂದ ಇರ್ತಕ್ಕಂಥ ಸೆಂಟ್ರಿಫಿಗಲ್ ಫೋರ್ಸಸ್ ಏನೇನಿರುತ್ತೆ ಎಲ್ಲ ಕಡೆ, ಅದು ದಟ್ ಈಸ್ ನೋನ್ ಆ್ಯಸ್ ಆಯಾ. ಈ ಜಾಗಕ್ಕೆ ಇಷ್ಟೇ ಆಯ ಬರಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಆ ಅಷ್ಟ ಆಯದಲ್ಲಿ ಸ್ವಲ್ಪ ಪಾಸಿಟಿವ್ನೆಸ್ ಇರ್ತಕ್ಕಂಥದ್ದು.